ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ ತೊಲಗಲಿ 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 ತೊಲಗಲಿ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ, ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ. ಸರ್, ಇವತ್ತು ಮೈಸೂರು ಬಂದಾಗಿದೆ. ಅವ್ರ ವಿರುದ್ಧ ಎಲ್ಲ ಸಂಘಟನಾತ್ಮಕ ಎಲ್ಲ ಪ್ರಜೆಗಳು ಕೂಡ ಇವತ್ತು ದಂಗೆಗೆ ನಿಂತಿದ್ದಾರೆ. ಏನು ವಿಷಯ? ಎಲ್ಲರಿಗೂ ಜೈ ಭೀಮ್, ನಮಸ್ಕಾರಗಳು. ಮೊದಲನೇದಾಗಿ ಮೈಸೂರಿನ ಹಾಗೂ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನನ್ನ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಸಂಸತ್ನಲ್ಲಿ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಶಬ್ದವನ್ನು ಉಪಯೋಗಿಸಿ ಆಡುವಂಥ ಮಾತಿಗೆ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿ ಈ ದಿನ ಮೈಸೂರು ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಮೈಸೂರು ಬಂದ್ಗೆ ಒಳ್ಳೆಯ ಉತ್ತಮ ವಾತಾವರಣ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ನಾವು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಬರ್ ಬಸ್ ಸ್ಟ್ಯಾಂಡನ್ನು ಕೇಂದ್ರ ಬಸ್ ನಿಲ್ದಾಣವನ್ನು ಬಂದ್ ಮಾಡಿ ನಂತರ ಈಗ ಎಲ್ಲ ಮೂಲಗಳಿಂದಲೂ ನಮ್ಮ ಜನ ಬಂದು ಇಡೀ ಮೈಸೂರನ್ನು ಬಂದ್ಗೊಳಿಸಲಾಗಿದೆ. ಇದಕ್ಕೆ ಮೊದಲನೇದಾಗಿ ಎಲ್ಲ ವರ್ತಕರಿಗೂ ಹಾಗೂ ಎಲ್ಲ ವಾಹನ ಚಾಲಕರಿಗೂ KSRTC ಸಿಬ್ಬಂದಿಗೂ ಮೊದಲನೇ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಅಮಿತ್ ಶಾ ಅವರಿಗೆ ಇಡೀ ದೇಶಾದ್ಯಂತ ಈ ಆಕ್ರೋಶ ವ್ಯಕ್ತವಾಗ್ತಿರುವ ಸನ್ನಿವೇಶದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಅವರನ್ನು ಗೃಹ ಮಂತ್ರಿ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕು ಅಂತ ನಾನು ಮೊದಲನೇ ಆಗ್ರಹ ಮಾಡ್ತೀನಿ. ಈ ದೇಶದ ಕಾನೂನನ್ನು ಜಾರಿ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹೆಸರಲ್ಲಿ ತಾವು ಅಧಿಕಾರವನ್ನು ಪ್ರಮಾಣ ಮಾಡಿದಿರಿ. ಆ ಪ್ರಮಾಣಕ್ಕೆ ತಾವು ಬೆಲೆ ತಪ್ಪಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ಈ ಹೋರಾಟ ಮಾಡಿದ್ದೀವಿ, ಇಡೀ ದಲಿತ ಸಮೂಹ ರೈತರ ಚಳುವಳಿ ದೆಹಲಿಯಲ್ಲಿ ಏನು ನಡೀತಾ ಇದೆ ಅದೇ ರೀತಿ ಒಂದು ಉಗ್ರವಾದ ಪ್ರತಿಭಟನೆಯನ್ನ ದೆಹಲಿಯಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿಯಲ್ಲಿ ಹಮ್ಮಿಕೊಳ್ಳಲಿದ್ದೀವಿ. 10 ಲಕ್ಷ ಜನವನ್ನು ಸೇರಿಸಿ ನಾವು ದೆಹಲಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡೋಕ್ಕೆ ಈಗಾಗಲೇ ಪಣ ತೊಟ್ಟಿದ್ದೇವೆ. ಆ ದೆಹಲಿ ಹೋರಾಟ ಇಡೀ ಅಮಿತ್ ಶಾ ಹಾಗೂ ಬಿಜೆಪಿಯ ಮುಖವಾಡವನ್ನು ಬಯಲು ಮಾಡುವಂತ ದೊಡ್ಡ ಹೋರಾಟವನ್ನು ರೂಪಿಸ್ತೇವೆ. ಸರ್, ಹಿಂದೆ ತಾವು ಕೂಡ ಬಿಜೆಪಿ ಮುಖಂಡರಾಗೂ ಕೂಡ ಕಾರ್ಯ ಸಲ್ಲಿಸಿದ್ದೀವಿ. ಈ ಬಿಜೆಪಿ ನಡೆ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಇವತ್ತಿನ ರಾಜಕೀಯ ಪಕ್ಷದ ಹೋರಾಟ ಬೇರೆ, ಸಂಘಟನೆ ಹೋರಾಟ ಬೇರೆ. ಆದರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾಗಲೂ ಅಷ್ಟೇ ನಮ್ಮ ಜನಾಂಗಕ್ಕೆ ಅನ್ಯಾಯ ಇದ್ದಾಗ ಪಕ್ಷದಲ್ಲೇ ಹೋರಾಟವನ್ನು ಮಾಡಿದ್ದೇನೆ. ಮೊದಲು ನನಗೆ ಜನಾಂಗ ಮುಖ್ಯ. ಅವರು ಯಾವ ರೀತಿ ಮನುವಾದಿಗಳವರು ಪರ ಹೋರಾಡ್ತಾರೆ ಬ್ರಾಹ್ಮಣರು, ಅದೇ ರೀತಿ ನಾವು ಜನಾಂಗ ಮುಖ್ಯ. ಜನಾಂಗದ ಪರವಾಗಿ ಯಾವುದೇ ಪಕ್ಷದಲ್ಲಿ ನಮಗೆ ಸ್ವಾಭಿಮಾನ ಮುಖ್ಯ. ಸ್ವಾಭಿಮಾನದಿಂದ ಆಚೆ ಬಂದಿದ್ದೀನಿ. ಸರ್, ಇವತ್ತು ಏನೇನೆಲ್ಲ ನಿಮ್ಮತ್ತ ಒಂದು ಇದರಿಂದ ಏನೇನೆಲ್ಲ ಆಗಿದೆ? ಮೈಸೂರಿನಲ್ಲಿ ಬೃಹತ್ ಒಂದು ದೊಡ್ಡ ಹೋರಾಟವನ್ನು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಒಳ್ಳೆಯ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಕಿಚ್ಚು ಹೆಚ್ಚುವಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ಬಿಜೆಪಿ ಅಲ್ಲ, JDS ಅಲ್ಲ, ಇಡೀ ದಲಿತ ಸಮೂಹ ಮಾಡ್ತಕ್ಕಂಥ ಒಂದು ದೊಡ್ಡ ಹೋರಾಟ. ಇದು ಮೊದಲನೇದಾಗಿ ಮೈಸೂರಿನಲ್ಲಿ ಜಯ ಸಿಕ್ಕಿದೆ. ಇದಕ್ಕೆ ಬದಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ನಾವು ದೆಹಲಿ ಚಲೋ ಅಂತ ಮಾಡ್ತಾ ಇದ್ದೀವಿ. ದೆಹಲಿಯಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ.